ತಿರುಪತಿ ತಿಮ್ಮಪ್ಪನ ಲಡ್ಡುವಿನಲ್ಲಿ ದನ ಮತ್ತು ಹಂದಿಯ ಕೊಬ್ಬನ್ನು ಬಳಸಿದ್ದಾರೆ ಅನ್ನುವಂಥ ವಿಚಾರ ಇಡೀ ಜಗತ್ತಿನ ತಿರುಪತಿ ತಿಮ್ಮಪ್ಪನ ಭಕ್ತಾದಿಗಳನ್ನು ಬೆಚ್ಚಿ ಬೀಳಿಸಿದೆ. ಇದರ ಬೆನ್ನಿಗೆ ತಿರುಪತಿ ಸನ್ನಿಧಾನದಲ್ಲಿ ಭಕ್ತರ ಸಂಖ್ಯೆಯೂ ಕೂಡ ಗಣನೀಯ ಮಟ್ಟದಲ್ಲಿ ಇಳಿಕೆಯಾಗಿದೆ. ವಿವಾದದ ಬಳಿಕ ತಿರುಪತಿ ಲಡ್ಡುಗೆ ಬೇಡಿಕೆಯೂ ಕೂಡ ಕಡಿಮೆಯಾಗಿದೆ. ಕಡಿಮೆ ಸಂಖ್ಯೆಯಲ್ಲಿ ಪ್ರಸಾದವನ್ನು ಪಡೀತಾ ಇದ್ದಾರೆ ಭಕ್ತರು. ಲಡ್ಡುನ ಪಾವಿತ್ರ್ಯತೆ ಈಗ ಹೇಗಿದೆ, ಭಕ್ತಾದಿಗಳು ಏನಂತಾರೆ? ತಿಮ್ಮಪ್ಪನ ಸನ್ನಿಧಿಯಿಂದ ನ್ಯೂಸ್ ಫಸ್ಟ್ ಈ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಅನ್ನು ಕೊಡ್ತಾ ಇದೆ. ನಾವು ಬಂದಿದ್ದು ಗುರುವಾರ ನೈಟ್ ಬಂದಿದ್ದು. ಶುಕ್ರವಾರ ನೈಟ್ ದರ್ಶನ ಆಯ್ತು. ಶುಕ್ರವಾರ ನೈಟ್ ದರ್ಶನ ಆಯ್ತು. ಮಾರ್ನಿಂಗ್ ಲಡ್ಡು ತಗೊಂಡು ಊರಿಗೆ ಹೋಗ್ತಾರೆ. ಲಡ್ಡು ಈಗ ನಮ್ ನಂದಿನಿ ತುಪ್ಪ ಬಳಸ್ತಾ ಇದಾರೆ, ಖುಷಿ ಆಗುತ್ತಾ? ಆಗತ್ತಲ್ಲ, ನಮ್ ಕರ್ನಾಟಕದಿಂದ ಖುಷಿ ಆಗುತ್ತೆ. ಇಡೀ ದೇಶನೇ ನಂದಿನಿ ಬಗ್ಗೆ ಆಕ್ಚುಲಿ ಅದು ನ್ಯೂಸ್ ಗೊತ್ತಾಗಿದೆ ನೈಟ್ ನನಗೆ ಈ ತರ ಆಗ್ತಾ ಇದೆ ಅಂತ. ಲಡ್ಡೂಸ್ ಎಲ್ಲ ಜಾಸ್ತಿನೂ ಕೊಡ್ತಾ ಇಲ್ಲ ಲಡ್ಡು ಸೆಕ್ಷನ್ 4 ಲಡ್ಡೂಸ್ ಕೊಡ್ತಾ ಇದಾರೆ. ಟೋಕನ್ ಇದ್ರೆ, ವಿತೌಟ್ ಟೋಕನ್ ಇದ್ರೆ ಆಧಾರ್ ಕೊಟ್ರೆ 2 ಲಡ್ಡು ಕೊಡ್ತಾರೆ. ಆ್ಯಕ್ಚುಲಿ ಎವ್ರಿ ಇಯರ್ ನಾವು ಬರ್ತೀವಲ್ಲ, 3 ಮಂತ್ಸ್ಗೆ ನಾವು ಬರ್ತೀವಿ. ಯಾಕೆ ಬರ್ತೀವಿ? ಬಿಕಾಸ್ ಆಫ್ ನೋಡೋಕ್ಕೆ ನಮ್ಮ ತಿಮ್ಮಪ್ಪ ನೋಡೋಕ್ಕೆ. ಹೌದಲ್ಲ, ಅಲ್ಲೇ ಪವಿತ್ರತೆ ಇಲ್ಲ ಅಂದಿದ್ರೆ ಇನ್ನು ಎಲ್ಲಿ ಹೋಗಬೇಕು? ಕರೆಕ್ಟ್ ಅಲ್ವಾ? ಫಸ್ಟ್ ಆಫ್ ಆಲ್ ನಾವು ಆ್ಯಕ್ಷನ್ ತಗೋಬೇಕು. ಇದಕ್ಕೆ ನಾವು ಯಾರಂತ ನಮ್ಗೆ ಗೊತ್ತಿರಲ್ಲ, ಬಟ್ ನೀವು ಚರ್ಚೆ ಮಾಡಿ ಅದಕ್ಕೆ ಆ್ಯಕ್ಷನ್ ತಗೋಬೇಕು. ವಿ ಆರ್ ಜಸ್ಟ್ ಲುಕಿಂಗ್ ಫಾರ್ ಜಸ್ಟಿಸ್ ಅಷ್ಟೇ. ಈಗ ನಂದಿನಿ ತುಪ್ಪ ಬಳಸ್ತಾ ಇದ್ದಾರೆ, ಎಷ್ಟು ಖುಷಿ ಇದೆ ನಮಗೆ. ಅದು ನಂದಿನಿನೇ ಕರೆಕ್ಟ್. ಆ್ಯಕ್ಚುಲಿ ನಂದಿನಿ ಈಸ್ ಅ ಪ್ಯೂರಿಟಿ. ಹೌದಲ್ಲ, ಬೇರೆದು ಅದು ಅಷ್ಟೊಂದು ಚೆನ್ನಾಗಿರಲ್ಲ, ಅದು ಅಲ್ಲಿ ಕಲ್ತಿ ಇರುತ್ತೆ. ನಂದಿನಿ ಚೆನ್ನಾಗಿರುತ್ತೆ. ಸೊ ವಿ ಆರ್ ಪ್ರಿಫರ್ ಟು ಯೂಸ್ ನಂದಿನಿ. ಸರ್, ಒಂದು ಫ್ಯಾಮಿಲಿಗೆ 4 ಲಾಡು ಕೊಟ್ಟರೆ ನಮಗೂ ಸಂತೋಷ ಆಗುತ್ತೆ ಸರ್. ಕಾಸು ತೊಗೊಂಡ್ರೂ ಪರವಾಗಿಲ್ಲ, ಕಾಸು ತೊಗೊಂಡ್ರೂ ಕೊಡಲ್ಲ ಅಂತವ್ರು, ಕಾಸು ವಾಪಸ್ ಕೊಡ್ತಾರೆ. ಕೊಡ್ರಿ ಸರ್ ಅಂತ ಬೇಲಾಡಿದ್ರು ಇಲ್ಲ ಹೋಗಮ್ಮ ಅಂತಾರೆ. 2 ಲಾಡು ಕೊಟ್ಟರೆ ಏನಾಗುತ್ತೆ ಸರ್? ಅದು ಲಾಡುನು ಅಷ್ಟೇ, ಕ್ವಾಲಿಟಿನೂ ಇಲ್ಲ. ಲಾಡು ಟೇಸ್ಟ್ ಇಲ್ಲ, ಕ್ವಾಲಿಟಿ ಇಲ್ಲ. ಚೆನ್ನಾಗಿ ಬರ್ತಾ ಇತ್ತು, ಇವಾಗ ಲಾಡುನು ತಿನ್ನೋದಕ್ಕೆ ಆಗ್ತಾ ಇಲ್ಲ. ಮೊದಲು ದಪ್ಪ ಬರ್ತಾ ಇತ್ತು, ಅದನ್ನು ಸಣ್ಣ ಮಾಡಿಕವ್ರೆ. ನಾವು 7 ದಿನ ಸೇವೆಗೆ ಬರ್ತೀವಿ, ತಿರುಪತಿ ಸೇವೆಗೆ. ಅದನ್ನೇ ಒಂದೇ ಲಾಡುನೇ ನಮಗೆ ಕೊಡೋದು. 7 ದಿನ ನಾವು ಸೇವೆ ಮಾಡಿದ್ರು ಒಂದೇ ಲಾಡು ಕೊಡ್ತಾರೆ. ಅದು ಇವತ್ತು ತೊಂದರೆ ಅಲ್ವಾ? ಇಷ್ಟು ದಿನ ನಾವು ಬಂದಿದ್ದು 1 ಲಾಡು ಪ್ರಸಾದ ತಗೊಂಡಾಗ ಯಾರು ಕೊಡೋಣ ಹೇಳ್ರಿ? ಆಧಾರ್ ಕಾರ್ಡ್ ಕೊಡ್ತೀವ, 2 ಲಾಡುನೇ. ಅವ್ರು ಒಂದೇ ಕೊಡ್ಲಿ, 2 ಕೊಡ್ಲಿ, ಚೆನ್ನಾಗಿರ್ಲಿ. ಪ್ರಸಾದ ತಿನ್ನೋ ಲಾಡು ಅಲ್ವಾ, ದೇವ್ರ ಪ್ರಸಾದ ಅಂತ ತಗೊಂಡೋಗ್ತೀವಿ ನಾವು. ಎಷ್ಟೋ ದೂರದಿಂದ ಬಂದು ಎಷ್ಟೋ ಭಕ್ತಿಯಿಂದ ತಗೊಂಡೋಗ್ತೀವಿ. ಇದನ್ನ ತಗೊಂಡೋಗಿ ಆರೋಗ್ಯಗಳು ಕೆಡಿಸ್ಕೊಳಕ್ ಆಗಲ್ಲ. ಕ್ವಾಲಿಟಿ ಚೆನ್ನಾಗಿರೋದು ಕೊಡಬೇಕು. ಅವ್ರು ಎಷ್ಟು ಅಮೌಂಟ್ ಹೇಳಿದ್ರು ಅಷ್ಟು ಕೊಟ್ಟು ತಗೊಂತೀವಲ್ವ, ನಾವೇನು ಕಮ್ಮಿ ಏನು ಕೊಡಲ್ವಲ್ಲ. ಅವ್ರು ಫಿಕ್ಸ್ ಮಾಡಿದ ಅಮೌಂಟ್ಗೆ ನಾವು ತಗೊಂತೀವಿ. ಅದಾದ್ರೂ ಕ್ವಾಲಿಟಿ ಕೊಡ್ಬೇಕು ತಾನೇ. ಅದು ಬಿಟ್ಬಿಟ್ಟು ಏನೇನೋ ಹಾಕಿ ಮಾಡಿಬಿಟ್ಟು ಇದು ದೇವ್ರ ಪ್ರಸಾದ ಅಂತ ಕೊಟ್ಟು ನಾವು ತಗೊಂಡೋಗಿ 10 ಜನಕ್ಕೆ ಹಂಚಿ ಇಲ್ಲದೆ ಇರೋ ಕರ್ಮಗಳು ನಮಗೆ ಹಾಕಿ, ಅದು ಫಸ್ಟ್ ಆಫ್ ಆಲ್ ಅದು ಸರ್ ಮಾಡಕ್ಕೆ ಹೇಳ್ಬೇಕು. ಲಾಸ್ಟ್ ಒಂದು 2-3 ದಿನದಿಂದ ನೋಡ್ತಾ ಇದ್ದೀವಿ ನ್ಯೂಸ್ನಲ್ಲಿ. ಅದು ಏನೋ ಇದು ಆಗಿದೆ, ಕೌ ಫ್ಯಾಟ್ ಎಲ್ಲ ಮಿಕ್ಸ್ ಮಾಡಿದ್ದಾರೆ, ಮತ್ತು ಅನಿಮಲ್ ಫ್ಯಾಟ್, ವೆಜಿಟೇಬಲ್ಸ್, ಪ್ಲಾಂಟೇಶನ್ ಫ್ಯಾಟ್ ಎಲ್ಲ ಮಿಕ್ಸ್ ಮಾಡಿ ಲಡ್ಡು ಎಲ್ಲ ತಯಾರಿ ಮಾಡ್ತಿದ್ದಾರೆ ಅಂತ ನೋಡ್ತಾ ಇದ್ದೀವಿ. ಸೊ ಅದ್ರ ಬಗ್ಗೆ ಭಕ್ತರಿಗೆ ಸ್ವಲ್ಪ ಎಲ್ಲ ತೊಂದರೆ ಆಗ್ತಿದೆ. ಆ ಥರ ಮಾಡಬಾರ್ದು ಫಸ್ಟ್ ಆಫ್ ಆಲ್. ಯಾಕೆಂದರೆ ಇಲ್ಲಿ ಪವಿತ್ರತೆ ಇರುತ್ತೆ. ನಾವು ಎಷ್ಟೋ ವರ್ಷಗಳಿಂದ ಲಡ್ಡುಗಂತೂ ಒಂದು ವಿಶೇಷ ಸ್ಥಾನ ಇರುತ್ತೆ. ಸೊ ಅದು ಒಂದು ಕಾಂಟ್ರವರ್ಸಿ ಇದೆ. ಲಾಸ್ಟ್ಗೆ ಇದು ನಮ್ಮ KMF ಇಂದನೇ ತುಪ್ಪ ಎಲ್ಲ ಬರ್ತಿತ್ತು ಇಲ್ಲಿಗೆ. ಸೊ ಅದು ಅವ್ರಿಗೇನೋ ಅವ್ರ ರೇಟಿಗೆ ಇವ್ರಿಗೆ ವರ್ಕೌಟ್ ಆಗಲಿಲ್ಲ ಅಂತೇಳಿ ಕಡಿಮೆ ರೇಟಿಗೆ ಏನೋ ಬೇರೆ ಕಡೆಯಿಂದ ತುಪ್ಪ ಎಲ್ಲ ತೊಗೊಂಬಂದು ಈ ಥರ ಮಾಡಿದ್ದಾರೆ ಇಲ್ಲಿ. ಸೊ ಅದರಲ್ಲಿ ಏನಾದರೂ ನಿಜವಾಗ್ಲೂ ಆ ಥರ ಮಿಕ್ಸ್ ಮಾಡಿದರೆ ಅದು ಮಾತ್ರ ಭಕ್ತರಿಗೆ ಭಾಳ ತೊಂದರೆ ಆಗುತ್ತೆ. ಸೊ ಅದು ನಾವು ನಿವಾರಿಸಬೇಕು. ಸೊ ಅದಕ್ಕೆ ಇಲ್ಲಿ ಎಲ್ಲ ಅದಕ್ಕೆ ಸಮಗ್ರ ವಿಚಾರಣೆ ಆಗಿ, ಮತ್ತು ಅದಕ್ಕೆಲ್ಲ ಭಗವಂತನ ರಾಜಕಾರಣಕ್ಕೆ ನಾವು ಇದು ತೊಗೊಂಬಾರ್ದು. ಭಕ್ತರಿಗೆ ಮೇನ್ ಇಂಪಾರ್ಟೆಂಟ್ ಇಲ್ಲಿ. ಸೊ ಅದು ಯಾರು ಈ ಥರ ಮಾಡಿದಾರೋ ಅವ್ರಿಗೆ ನಿಜವಾಗ್ಲೂ ಕಠಿಣ ಶಿಕ್ಷೆ ಆಗಬೇಕು. ಅದಕ್ಕೆ ನಾವು ಇದು ಮಾಡ್ತಾಯಿದ್ವಿ. ಇನ್ನು ಮುಂದೆ ಈ ಥರ ರಿಪೀಟ್ ಆಗಲಾರ್ದಂಗೆ ನೋಡ್ಕೋಬೇಕಂತ ನಾವು ಮನಸ್ಫೂರ್ತಿಯಾಗಿ ನಾವು ನಂದಿನಿ ತುಪ್ಪದ ಬಗ್ಗೆ ಏನು ಹೇಳ್ತೀವಿ? ನಂದಿನಿ ತುಪ್ಪ ಮತ್ತು ನಮ್ಮ ಕರ್ನಾಟಕದಿಂದ ಅದು ಮೊದಲಿಂದ ಅದೇ ಇತ್ತು.
ಸೊ ಇವರು ಲಾಸ್ಟ್ 5 ಇಯರ್ಸಲ್ಲಿ ಅದೆಲ್ಲ ತೆಗೆದು ಮತ್ತೆ ಏನೋ ಬೇರೆ ಏನೋ ತಮಿಳ್ನಾಡಿಂದ ತೊಗೊಂಡ್ಬಂದಿದ್ದಾರೆ. ಅದರಿಂದನೇ ಇವಾಗ ಪ್ರಾಬ್ಲಮ್ ಎಲ್ಲ ಬಂದಿರೋದು. ಸೊ ನಂದಿನಿ ತುಪ್ಪ ಚೆನ್ನಾಗಿರುತ್ತೆ, ಅದು ಅದ್ರ ಕಾಸ್ಟ್ಗೆ ಇವರು ಇದು ಮಾಡಬೇಕಲ್ಲ. ಸೊ ಅದ್ರ ಬಡ್ಜೆಟು ಅದ್ರ ಕಾಸ್ಟ್ ಬಗ್ಗೆ ಇವರು ಇದಿದ್ರೆ ಚೆನ್ನಾಗಿರುತ್ತೆ. ಅದು ನಂದಿನಿ ನಾವೆಲ್ಲ ಯೂಸ್ ಮಾಡ್ತೀವಿ, KMF ಇಂದ ಬರ್ತಿತ್ತು ಮೊದಲಿಗೆ. ಸೊ ಇವಾಗ ರೀಸೆಂಟ್ ಒಂದು 2 ಇಯರ್ಸಿಂದ ಇವರೆಲ್ಲ ಏನೋ ಬೇರೆ ಕಡೆಯಿಂದ ಕಡಿಮೆ ರೇಟ್ಗೆ ಸಿಕ್ಕಿದೆ ಅಂತೇಳಿ ತೊಗೊಂಡ್ಬಂದಿದ್ದಾರೆ. ಸೊ ಅದರಿಂದನೇ ಇವಾಗೆಲ್ಲ ಪ್ರಾಬ್ಲಮ್ಸ್ ಬಂದಿರೋದು. ಸೊ ಅದಕ್ಕೆ ನಾವು ಮತ್ತೆ ನಂದಿನಿನೇ ಬರಬೇಕು, ಅದಕ್ಕೆ ನಮ್ಮ KMF ಇಂದನೇ ತುಪ್ಪ ಎಲ್ಲ ತೊಗೊಂಡ್ಬರ್ಬೇಕಂತಲೇ ನಾವು ಅದಕ್ಕೆ ಭಾವಿಸ್ತಾ ಇದ್ದೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.